ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಏನಚ್ಚಿ ಇಷ್ಟೊತ್ತಾದ್ರೂ ಬಂದಿಲ್ಲ, ಫೋನು ರಿಸೀವ್ ಮಾಡ್ತಾ ಇಲ್ಲ. ನಾನು ಫೋನ್ ಮಾಡಿದಾಗ ರಿಸೀವ್ ಮಾಡಿ ಅರ್ಧ ಗಂಟೆಲಿ ಬರ್ತೀನಿ ಅಂದ್ಲು. ಯಾವಾಗಲೂ ಹಿಂಗೆ ಮಾಡ್ತಾರೆ. ಚಿಕ್ಕಿ, ಈ ಕಾಂಪಿಟೇಷನ್ ಒಂದು ಚೇಂಜ್ ಮಾಡೋಣ. ಏನದು ಚೇಂಜು? ಹೇಗಿದ್ರೆ ದೀಪ ಬಂದಿಲ್ಲ, ಇಲ್ಲಿ ತರಿಸಿರೋದೆಲ್ಲ ವೇಸ್ಟ್ ಆಗೋಗ್ಬಿಡುತ್ತೆ. ಅದಕ್ಕೆ ದೀಪ ಬದಲು ನಮ್ ಸುಕ್ಕುನ ಜಾಯಿನ್ ಮಾಡ್ಲಿ ಕಾಂಪಿಟೇಷನ್. ಚಾನ್ಸ್ ಇಲ್ಲ, ಇವ್ರಿಬ್ರು ಮಾಡೋದನ್ನ ನಾನೇನಕ್ ಮಾಡ್ಲಿ? ಯಾಕೆ ಸೋತೋಗ್ತೀನಿ ಅಂತ ಭಯನಾ? ಬಾಯ್ ಮುಚ್ಕೊಂಡ್ ಕುತ್ಕೊಳ್ರಿ. ಕಾಂಪಿಟೇಷನ್ ಇರೋದು ದೀಪಂಗು ಸೌಂದರ್ಯಂಗು, ನನ್ಗಲ್ಲ. ನಾನು ಈ ಮನೆ ತಕ್ಕ ಸೊಸೆನೆ. ಬಾಳ್ ತಕ್ಕ ಸೊಸೆ. ದೀಪ ಆಗಿದ್ರೆ ಇದನ್ನೆಲ್ಲ ರುಬ್ಬಿ ಬಿಸಾಕ್ಬಿಟ್ಟಿದ್ದು. ಹೆಂಗಿದ್ರು ಹಳ್ಳಿ ಹುಡುಗಿ, ಮುದ್ದೆ ತಿಂದು ಬೆಳೆದಿರೋಳು ಅಲ್ವಣ್ಣ? ಹೌದೌದು, ದೀಪಂಗೆ ಇದೆಲ್ಲ ಸೌಂದರ್ಯನಷ್ಟು ಕಷ್ಟ ಆಗ್ತಿರ್ಲಿಲ್ಲ. ಕಮನ್ ಸೌಂದರ್ಯ ಕಮನ್. ಅವಳ ಬಗ್ಗೆ ಇಷ್ಟೆಲ್ಲ ಮಾತಾಡ್ತಿರಲ್ಲ, ಅವಳು ಯಾಕೆ ಇನ್ನೂ ಬಂದಿಲ್ಲ? ಕರ್ಸ್ರಪ್ಪ ಮೊದ್ಲು. ಅದು ಗೌರಿ, ಫೋನ್ ಕನೆಕ್ಟ್ ಆಗ್ತಾ ಇಲ್ಲ. ಹಾಗಾದ್ರೆ ಅವಳು ಗ್ಯಾರಂಟಿ ಈ ಟಾಸ್ಕ್ಗೆ ಹೆದರ್ಕೊಂಬಿಟ್ಟಿದ್ದಾಳೆ. ಸೌಂದರ್ಯ, ನೀನ್ ಟೈಮ್ ತಗೊಂಡು ಆರಾಮಾಗಿ ಟಾಸ್ಕ್ ನ ಕಂಪ್ಲೀಟ್ ಮಾಡು. ಅವಳಂತೂ ಬರದೇ ಇಲ್ಲ. ಸೌಂದರ್ಯ, ದೀಪ ಬರ್ತಿಲ್ಲ, ನೀನೇ ಗೆದ್ದಾಗೆ. ಡೋಂಟ್ ವರಿ, ಬಾಣಮ್ಮ. ಸೌಂದರ್ಯ, ಮಾಡ್ತೀನಿ, ಒಂದ್ 2 ನಿಮಿಷ ಬಂದ್ರೆ. ಓಕೆ ಮೇಡಮ್, ಓಕೆ, ಏನ್ ತಲೆ ಕೆಡಿಸ್ಕೋಬೇಡಿ. ಚೆನ್ನಾಗಿ ಬೈದು ಬೆಂಡೆತ್ತಿದ್ದೀನಿ, ಲಾಕಪ್ನಲ್ಲೇ ಹಾಕಿದ್ದೀನಿ. ಏನ್ ತಲೆ ಕೆಡಿಸ್ಕೋಬೇಡಿ. ಓಕೆ. ಏನಮ್ಮ, ಏನ್ ನಿನ್ನ ಹೆಸರು? ದೀಪ್ ಅಲ್ಲ, ದಿಶಾ. ನೋಡಕ್ ಒಳ್ಳೆ ಶ್ರೀಮಂತರ ಮನೆ ಹುಡುಗಿ ತರ ಇದೆಯಾ? ಇಂಥ ಕೆಲಸ ಮಾಡ್ಲಿಕ್ಕೆ ನಾಚಿಕೆ ಆಗೋದಿಲ್ಲ? ನಿನ್ನಂತವ್ರಿಂದನೇ ಕಂಪನಿ ಹೆಸರೆಲ್ಲ ಹಾಳಾಗ್ತಾ ಇರೋದು. ನೋಡ್ಕೊಂಡ್ ಮಾತಾಡಿ ಇನ್ಸ್ಪೆಕ್ಟರ್. ನಾನು ಆ ಕಂಪನಿಯಲ್ಲಿ ಕನ್ಸಲ್ಟೆಂಟ್ ಆಗಿ ಕೆಲಸ ಮಾಡ್ತಿದ್ದೀನಿ. ದುಡ್ಡು ಕದ್ಯೋಳಲ್ಲ ನಾನು. ಹಾಗಾದ್ರೆ ದುಡ್ಡನ್ನ ಇನ್ಯಾರ ಹತ್ರನೂ ತಗೊಂಡೋಗಿ ಕೊಟ್ಟಿದ್ಯಾ? ತಪ್ಪು ಒಪ್ಕೊಂಡ್ರೆ ಓನರ್ನ ಇಲ್ಲಿ ಕರೆಸಿ ಇಲ್ಲೇ ಸೆಟ್ಲ್ಮೆಂಟ್ ಮಾಡ್ತೀನಿ. ಅವ್ರನ್ನೆಲ್ಲ ಯಾಕೆ ಕರ್ಸ್ತೀರಾ ಸರ್? ಸುಮ್ಮನೆ ವಿಷಯ ದೊಡ್ಡದಾಗತ್ತೆ. ಹಾಗಾದ್ರೆ ನೀನ್ ಕದ್ದಿರೋದು ನಿಜ ಅಂತ ಆಯ್ತು. ಸರಿ ಬಿಡು, ನಾಳೆ ನಿನ್ನ ಕೋರ್ಟ್ ಪ್ರೊಡ್ಯೂಸ್ ಮಾಡ್ತೀನಿ. ಜಡ್ಜ್ ಏನು ಹೇಳ್ತಾರೋ ನೋಡೋಣ. ಅದೇನೇನು ಹೇಳಬೇಕು ಅಂತಿದ್ಯೋ ಜಡ್ಜ್ ಮುಂದೆ ಹೇಳು. ಶಿಕ್ಷೆನಾ ಬೇಲ ಅದು ಅವರೇ ಡಿಸೈಡ್ ಮಾಡ್ತಾರೆ. ರೀ ಪಿ ಸಿ, ಬನ್ರಿ ಇಲ್ಲಿ. ರೌಂಡ್ ಬರ್ತೀನಿ. ಹುಡುಗಿ ಮೇಲೆ ಒಂದು ಕಣ್ಣಿಟ್ಟಿರಿ, ಸರಿನಾ? ಅಣ್ಣ, ಏನಮ್ಮ? ಒಂದು ಫೋನ್ ಮಾಡಬೇಕು. ನನ್ನ ಫೋನ್ ಕೊಡ್ತೀರಾ? ಸಾಹೇಬ್ರಿಗೆ ಗೊತ್ತಾದ್ರೆ ತೊಂದರೆ ಆಗುತ್ತೆ. ಬೇರೆ ಯಾವುದಾದ್ರೂ ಫೋನ್ ಕೊಡ್ತೀರಾ? ನಮ್ಮ ಮನೇಲಿ ಈ ಥರ ಆಗಿದೆ ಅಂತ ವಿಷಯ ತಿಳಿಸ್ಬೇಕು. ನಾನು ಕಳ್ತನ ಮಾಡಿಲ್ಲ, ನಿಮ್ಮ ಮಗಳು ಅಂತ ನಂಗೆ ಸಹಾಯ ಮಾಡಿ ನಿಮ್ಮ ಕೈ ಮುಗಿತೀನಿ. ಸರಿ, 1 ನಿಮಿಷದೊಳಗೆ ಮಾತು ಮುಗಿಸ್ಬೇಕಮ್ಮ. ನೀನು ಇಲ್ಲಿ ಅರೆಸ್ಟ್ ಆಗಿರೋ ವಿಷಯನೇ ಯಾರಿಗೂ ಗೊತ್ತಾಗಿಲ್ಲ ಅಂದಮೇಲೆ ಯಾರು ಬರ್ತಾರಮ್ಮ ನೀನೇನು ಬಿಡಿಸ್ಕೊಂಡು ಹೋಗೋದಕ್ಕೆ? ಯಾರೂ ಬರಲ್ಲ. ಸರ್, ನಾನು ಯಾವ ತಪ್ಪು ಮಾಡಿಲ್ಲ. ಆ ದೇವ್ರೆ ನನ್ನನ್ನು ಕಾಪಾಡ್ತಾನೆ. ಕಾಪಾಡ್ತಾನೆ. ಬರಲಿ, ಯಾವ ದೇವ್ರು ಬರ್ತಾನೋ ಬರ್ಲಿ.
ಯಾರಮ್ಮ ನೀವು? ಮಿನಿಸ್ಟರ್ ವೀರೇಂದ್ರ ಸರ್ ದೇಸಾಯಿ ಮಗಳು. ಸರಿ ಮೇಡಮ್, ಗೊತ್ತಾಗಿಲ್ಲ. ಸೆಲೆಬ್ರಿಟಿ ಮಕ್ಳಿಗೆ ಕೊಡೋ ಮರ್ಯಾದೆನ ಸಾಮಾನ್ಯ ಹೆಣ್ಮಕ್ಳಿಗೂ ಕೊಟ್ರೆ ಚೆನ್ನಾಗಿರುತ್ತೆ. ಸಾಕ್ಷಿನೇ ಇಲ್ಲದೆ ನನ್ನ ಫ್ರೆಂಡ್ ದಿಶಾನ ಯಾಕೆ ಅರೆಸ್ಟ್ ಮಾಡಿದ್ದೀರಾ ಅಂತ ಹೇಳ್ಬೋದಾ? ಅಲ್ಲ ಮೇಡಮ್, ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಅದಕ್ಕೆ ಅರೆಸ್ಟ್ ಮಾಡಿರೋದು. ಯಾರದು ಕಂಪ್ಲೇಂಟ್ ಕೊಟ್ಟಿರೋದು? ಕಂಪ್ಲೇಂಟ್ ಕಾಪಿ ತೋರಿಸಿ. ಮೇಡಮ್, ಅದು ನೀವೀಗ ಕಂಪ್ಲೇಂಟ್ ಕಾಪಿ ತೋರಿಸಿಲ್ಲ ಅಂದರೆ ನಿಮ್ಮ ಕೆಲಸಕ್ಕೆ ತೊಂದರೆ ಆಗುತ್ತೆ ಇನ್ಸ್ಪೆಕ್ಟರ್. ಹೌದು, ದಿಶಾನೇ ದುಡ್ಡು ತಗೊಂಡಿರೋದು ಅನ್ನೋದಕ್ಕೆ ಸಾಕ್ಷಿ ಏನಾದರೂ ಇದೆಯಾ? ನನಗೆ ಜಾಸ್ತಿ ಟೈಮ್ ಇಲ್ಲ. ಅರೆಸ್ಟ್ ಮಾಡಿರೋ ದಿಶಾನ ನೀವೇ ಬಿಟ್ಟು ಕಳಿಸಿದ್ರೆ ನಿಮಗೆ ಒಳ್ಳೆಯದು. ಇಲ್ಲದೆ ಹೋದರೆ ನಮ್ಮ ಲಾಯರ್ ನಿಮ್ಮ ಮೇಲೂ ಆ್ಯಕ್ಷನ್ ತಗೋತಾರೆ. ಚೆನ್ನಾಗಿ ಯೋಚನೆ ಮಾಡಿ, ಆದರೆ ಬೇಗ ಡಿಸೈಡ್ ಮಾಡಿ. ಮೇಡಮ್, ಒಂದು ನಿಮಿಷ. ಯಾರಿಗೆ ಕಾಲ್ ಮಾಡ್ತಿದ್ದೀರಾ? DG-ಗ, IG-ಗ, ಹೋಮ್ ಮಿನಿಸ್ಟರ್ಗ, ಕಮಿಷನರ್ಗ ಅಥವಾ ಮಿನಿಸ್ಟರ್ ಆಗಿರೋ ನಮ್ಮ ಅಪ್ಪಂಗ? ನನಗೆ 2 ನಿಮಿಷ ಸಾಕು ಇವ್ರು ಎಲ್ಲರನ್ನೂ ಕನೆಕ್ಟ್ ಮಾಡೋದಕ್ಕೆ. ಯಾವ ಆಫೀಸರ್ ಹತ್ರ ಮಾತಾಡ್ಬೇಕು ಹೇಳಿ, ನಾನೇ ಮಾತಾಡ್ತೀನಿ. ಸರಿ ಮೇಡಮ್, ಗೊತ್ತಾಗದೆ ನಿಮ್ಮ ಕಡೆಯವ್ರನ್ನ ಅರೆಸ್ಟ್ ಮಾಡಿಬಿಟ್ಟೆ ಮೇಡಮ್. ಕಳ್ತನ ಮಾಡಿದ್ದಾರೆ ಅಂತ ಸಾಕ್ಷಿ ಏನೂ ಇಲ್ಲ, ನೀವು ಕರ್ಕೊಂಡು ಹೋಗ್ಬೋದು ಮೇಡಮ್. ಯಾರ್ಯಾರ್ದೋ ಮಾತು ಕೇಳಿ ಸಾಕ್ಷಿನೇ ಇಲ್ಲದೆ ಅರೆಸ್ಟ್ ಮಾಡೋದು ತಪ್ಪು ಅಂತ ನಿಮಗೆ ಗೊತ್ತಿಲ್ವಾ? ಇದು ನಿಮ್ಮಂಥ ಪೊಲೀಸ್ ಆಫೀಸರ್ ಘನತೆಗೆ ಸರಿ ಹೋಗಲ್ಲ. ಸರಿ ಮೇಡಮ್. ಸರಿ, ನಿಮ್ಮ ಹತ್ರ ಮಾತಾಡೋದಕ್ಕೆ ಟೈಮ್ ಇಲ್ಲ. ನನ್ನ ಫ್ರೆಂಡ್ನ ಬೇಗ ರಿಲೀಸ್ ಮಾಡಿ. ರೀ, ಟಿ.ಸಿ ಓಪನ್ ಮಾಡಿರಿ. ತಪ್ಪು ಮಾಡಿದ್ದೀರಾ ಅಲ್ವಾ? ಕ್ಷಮೆ ಕೇಳಲ್ವಾ? ಸರಿ ಮೇಡಮ್. ಶ್ರಾವಣಿ ಅವ್ರು ಹೇಳ್ದಂಗೆ ತಪ್ಪು ಮಾಡಿರೋರನ್ನ ಮಾತ್ರ ವಿಚಾರಣೆಗೆ ಕರ್ಕೊಂಡು ಬನ್ನಿ ಇನ್ಸ್ಪೆಕ್ಟರ್. ನಮ್ಮಂಥ ಅಮಾಯಕರನ್ನ ಕರ್ಕೊಂಡು ಬಂದು ದರ್ಪ ತೋರಿಸಿದ್ರೆ ನಮ್ಮಂಥರನ್ನ ಕಾಪಾಡೋಕ್ಕೆ ದೇವ್ರ ಥರ ಇಂಥವ್ರು ಬಂದೇ ಬರ್ತಾರೆ. ದಿಶಾ, ಪ್ಲೀಸ್ ಕಮ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಓಕೆ.